ಸ್ವಾಗತ ಅಂತ ಹೇಳ್ತಾ SSLC ಪ್ರಥಮ ಭಾಷೆ ಕನ್ನಡದಲ್ಲಿ DSCRT ಅವರು ಏನು ಮಾಡಿದ್ದಾರೆ ಕ್ವಶನ್ ಬ್ಯಾಂಕ್ಗಳನ್ನು ಪಾಠ ಆಧಾರಿತ ಮೌಲ್ಯಾಂಕನ ಅಂತಕ್ಕಂಥ ಪ್ರತಿ ಪಾಠದ್ದು ಮತ್ತು ಪ್ರತಿ ವಿಷಯದಲ್ಲಿ ಕೂಡ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಎಲ್ಲ ವಿಷಯದಲ್ಲಿ ಹೋಗಿ ಸ್ಟಡಿ ಮಾಡಿ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಅದರಲ್ಲಿ ನಾನು ಇವತ್ತು ನಮ್ಮ ಭಾಷೆ ಅಂತಕ್ಕಂಥ ಗದ್ಯ ಪಾಠದಲ್ಲಿ ಏನು ಮಾಡಿದ್ದೀನಿ ಅಂದರೆ ಎಷ್ಟೆಲ್ಲ ಕ್ವಶನ್ಸ್ಗಳನ್ನು ಕೊಟ್ಟಿದ್ರಲ್ಲ ಅದ್ರ ಕೀ ಆನ್ಸರ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ಹಿಂದಿಯಲ್ಲಿನೂ ಎಲ್ಲ ವಿಷಯಗಳೇನು ಕೂಡ ಕೊಡ್ತಾ ಇದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಯಾ ವಿಷಯದ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ದಯಮಾಡಿ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದರ ವರ್ಕಿಂಗ್ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀವಿ. ಖಂಡಿತವಾಗಿ ಬಂದು ಜಾಯಿನ್ ಮಾಡಿಕೊಂಡು ಯೂಟಿಲೈಸನ್ನು ಮಾಡಿಕೊಡ್ರಿ. ನೋಡಿ, ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡದೆ. ಇವುಗಳಲ್ಲಿ ವಿಜಾತಿಯ ಸಂಯುಕ್ತ ಅಕ್ಷರ ಪದ ಅಂತ ಕೇಳಿದ್ರು. ಸಿ ಶಸ್ತ್ರ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಕತ್ತಲೆಗೆ ತ ಸಜಾತಿ ಅದ, ಪ ಸಜಾತಿ, ನಗೇನ ಸಜಾತಿ. ಇನ್ನು ಅವರ್ಗೀಯ ವ್ಯಂಜನದ ಅಕ್ಷರ ಯಾವುದು ಇಲ್ಲ ಅಂತ ಕೇಳಿದ್ರು. ಅದರಲ್ಲಿ ತ ದ ನ ಅಂದರೆ ನ ಅಂದರೆ ಏನಪ್ಪ ಅಂತಂದರೆ ಅದು ವರ್ಗೀಯ ವ್ಯಂಜನ ಬರ್ತದೆ. ಬಟ್ ಯ ರ ಲ ವ ಹ ಇವೆಲ್ಲ ವರ್ಗೀಯ ವ್ಯಂಜನಗಳು, ಗೊತ್ತಿರಲಿ. ಇನ್ನು ಗುಣಿತಾಕ್ಷರದಿಂದ ಕೂಡಿದ ಅಕ್ಷರ ಅಂತ ಕೇಳಿದ್ರು. ಕ ಜೊತೆ ಆ ಕೂಡಿದೆ, ಕ ಅಂತಕ್ಕಂಥದ್ದು ಗುಣಿತಾಕ್ಷರ. ಬಾಕಿ ಎಲ್ಲ ಏನದಪ್ಪ ಅಂದ್ರಲ್ಲಿ ಸ್ವರಗಳನ್ನೇ ಇದ್ದಾವೆ. 4ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿನ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಅಂತ ಕೇಳಿದ್ರು. ಕೊಟ್ಟ ಆಯ್ಕೆಗಳಲ್ಲಿ ಅನುನಾಸಿಕ ಅಕ್ಷರಗಳ 5 ಇದಾವೆ, ಯೋಗವಾಹಗಳ 2 ಇದಾವೆ, ಋಸ್ವ 6, ದೀರ್ಘ 7. ಅದು ಗೊತ್ತಿರಲಿ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿದ್ರು. 9 ಅನ್ನೋದು ಗೊತ್ತಿರಲಿ, ಬಿ 9. 6ನೇ ಪ್ರಶ್ನೆ, ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ರು. ಅದರಲ್ಲಿ ಎಚ್ಚರ ಅಂತ ಇದೆ, ಯಾಕಂದರೆ ಚ ಅದ, ಹೀಗಾಗಿ ಅದು ಸಜಾತಿ ಒತ್ತಕ್ಷರ ಬರ್ತದೆ. ಬಾಕಿ ಎಲ್ಲ ಏನಿದಾವಪ್ಪ ಅಂತಂದರೆ ಅವು ವಿಜಾತಿನೇ ಇದ್ದಾವೆ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಕೇಳಿದ್ರು. ಗೊತ್ತಿರಲಿ, ಅಲ್ಪಪ್ರಾಣ 10, ಮಹಾಪ್ರಾಣಗಳು 10, ಅನುನಾಸಿಕಗಳು 5. ಇನ್ನು ವಿಜಾತಿ ಸಂಯುಕ್ತಾಕ್ಷರ ಕೇಳಿದ್ರು. ಉಷ್ಣ ಅಂತಕ್ಕಂಥದ್ದು, ಯಾಕಂದರೆ ಚದ, ನಕ್ನದ, ಟಕ್ಟದ, ಉಷ್ಣ ಶಕ್ನ ಇದೆ. ಹೀಗಾಗಿ ಅದು ವಿಜಾತಿ ಸಂಯುಕ್ತಾಕ್ಷರ ಆಯಿತು. ಇನ್ನು ಅನುಸ್ವಾರ ಮತ್ತು ವಿಸರ್ಗಗಳನ್ನು ಹೀಗಂತೀವಿ ಅಂತ ಕೇಳಿದ್ರು. ಯೋಗವಾಹ ಅನ್ನೋದು ಗೊತ್ತಿರಲಿ. ಇನ್ನು ವರ್ಗೀಯ ವ್ಯಂಜನದಲ್ಲಿ ಪ್ರಥಮ ಮತ್ತು ತೃತೀಯಾಕ್ಷರಗಳನ್ನು ಅಲ್ಪಪ್ರಾಣಗಳಂತ ಕರಿತೀವಿ. ದ್ವಿತೀಯ ಮತ್ತು 4ನೇ ಅಕ್ಷರಗಳನ್ನು ಮಹಾಪ್ರಾಣಗಳಂತ ಕರಿತೀವಿ. 5ನೇ ವರ್ಗದ ಅಕ್ಷರಗಳನ್ನು ಅನುನಾಸಿಕಗಳಂತ ಕರಿತೀವಿ. ಇದು ಕೂಡ ಗೊತ್ತಿರಲಿ. ಇನ್ನು 11ನೇ ಪ್ರಶ್ನೆಗೆ ಹೋಗೋಣ. ಇದು ಏನಿತ್ತಪ್ಪ ಅಂತಂದರೆ ಸಂಬಂಧೀಕರಣದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಇತ್ತು. ನೋಡಿ, 11ನೇ ಪ್ರಶ್ನೆ, ಕ ಗ ಇವು ಅಲ್ಪಪ್ರಾಣಾಕ್ಷರಗಳಾದರೆ ಛ ಮತ್ತು ಛ ಅಂತ ಕೇಳಿದ್ರು. 11ನೇ ಉತ್ತರ ಮಹಾಪ್ರಾಣಾಕ್ಷರಗಳು ಅನ್ನೋದನ್ನು ಬರೀಬೇಕಿತ್ತು. 12 ವರ್ಗೀಯ ವ್ಯಂಜನಾಕ್ಷರಗಳು 25 ಇದ್ರೆ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿದ್ರು. 9 ಅನ್ನೋದು ಗೊತ್ತಿರಲಿ. ಇನ್ನು ನೆಕ್ಸ್ಟ್, ಆ ಇ ಉ ದೀರ್ಘ ಸ್ವರಗಳಾದರೆ ಅ ಇ ಉಗಳನ್ನು ಕೇಳಿದ್ರು. ರಸ್ವ ಅಂತಕ್ಕಂಥದ್ದು ಗೊತ್ತಿರಲಿ, ರಸ್ವ ಸ್ವರಗಳು. ಮುಂದಿನ ಪ್ರಶ್ನೆ, ಸ್ವರಗಳು 13 ಆದರೆ ಯೋಗವಾಹಗಳು ಎಷ್ಟಿದಾವೆ ಅಂತ ಕೇಳಿದ್ರು. ಯೋಗವಾಹಗಳ ಸಂಖ್ಯೆ 2 ಅಂತಕ್ಕಂಥದ್ದು. ಪ್ರಶ್ನೆ 15, ದೀರ್ಘ ಸ್ವರಗಳ ಸಂಖ್ಯೆ 7 ಆದರೆ ರಸ್ವ ಸ್ವರಗಳ ಸಂಖ್ಯೆ ಕೇಳಿದ್ರು. ರಸ್ವ ಸ್ವರಗಳ ಸಂಖ್ಯೆ 6 ಅಂತಕ್ಕಂಥದ್ದು ಇತ್ತು. ಇಷ್ಟು ನಾನೇನು ಮಾಡಿದೆ ಅಂತಂದರೆ ವ್ಯಾಕರಣದಲ್ಲಿರ್ತಕ್ಕಂಥ 15 ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಇನ್ನು 1 ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳನ್ನು ನೋಡುವ. ಪ್ರಶ್ನೆ 16, ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದ್ರು. ದ ರೈಟ್ ಆನ್ಸರ್ ಈಸ್, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಅನ್ನೋದು ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಪ್ರಶ್ನೆ ಸಂಖ್ಯೆ 17, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತನ್ನು ಕೊಡ್ತವೆ ಅಂತ ಕೇಳಿದ್ರು. ಉತ್ತರ ಏನಿದೆ ಅಂತಂದರೆ ಅದು 17ರ ಉತ್ತರ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರಗಳ ವಿಚಾರವಾಗಿ ತರಬೇತನ್ನು ಕೊಡ್ತವೆ. ಪ್ರಶ್ನೆ 18, ಮನುಷ್ಯನಿಗೆ ಲೆಕ್ಕ ಬಿಡೋ ಅವಶ್ಯಕತೆ ಯಾವಾಗ ಉಂಟಾಯಿತು. ದ ಆನ್ಸರ್ ಈಸ್, ಮನುಷ್ಯ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳು ಮೂಡಿದವೋ ಆಗ ಅವನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು. ಪ್ರಶ್ನೆ 19, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರೇ ನಯಸೇನ ಕವಿ. 20ನೇ ಪ್ರಶ್ನೆ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದ್ರು. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಅನ್ನೋದು ಉತ್ತರ. ಪ್ರಶ್ನೆ 21, ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸವಾಗಬೇಕಾದರೆ ಅದನ್ನಾಡೋ ಜನ ಹೇಗಿರಬೇಕಂತ ಕೇಳಿದ್ರು. ಹೊಸ ಪ್ರಶ್ನೆ ಇದೆ ನೋಡಿ. ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದ್ರೆ ಅದನ್ನಾಡುವ ಜನ ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು ಅನ್ನೋದೇ ಉತ್ತರ. ಇನ್ನು ನೋಡೋಣ 2 ಮಾರ್ಕ್ಸ್ ಕ್ವಶನ್. 3-4 ವಾಕ್ಯದ ಉತ್ತರಗಳನ್ನು ಬರೀಬೇಕು. ಪ್ರಶ್ನೆ 22, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಕೇಳಿದ್ರು. ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ, ಅದರಲ್ಲಿ ಜನ ಮಾತನಾಡ್ತಾರೆ, ವ್ಯವಹರಿಸ್ತಾರೆ. ಉದಾಹರಣೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ.
ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರೋದಿಲ್ಲ. ದೇವಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವ ಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ. ಆದರೆ ಇಂದು ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆ ಇಲ್ಲ ಅನ್ನೋದನ್ನು ಬರೆದ್ರೆ ಸಾಕು. 23 ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಸೊ ದ ಆನ್ಸರ್ ಈಸ್, ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲ ಅಂತ ಕರಿತೀವಿ. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎನಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡಿತಾನೆ. ಹಾಲು ಮಾರುವವರು ಹೀಗೆಯೇ ಲೆಕ್ಕವಿಡುವುದುಂಟು. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು. ಪ್ರಶ್ನೆ 24 ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಸೊ ದ ಆನ್ಸರ್ ಈಸ್, ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡ. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೀತು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿರುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು. ಸಂಸ್ಕೃತಿಯ ಇತಿಹಾಸ ಉಳಿಯಿತು. ಪ್ರಗತಿ ಪಥ ಸುಗಮವಾಯಿತು. 25 ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದರು. ಎಸ್, ದ ಆನ್ಸರ್ ಈಸ್, ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂಥ ಶರ್ವರೇಣ್ಯರು, ಚಾಮರಸ ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ, ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಹೀಗೆ ಅಭಿವ್ಯಕ್ತಿಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಇನ್ನು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಎಸ್, ದ ಆನ್ಸರ್ ಈಸ್, ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು, ಬುದ್ಧಿಶಾಲಿಯಾಯಿತು. ಸೂರ್ಯನು ಎಂದು ಮುಳುಗನೆನ್ನುವಂಥ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಶೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನು ಆ ಭಾಷೆ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು. ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಗಲು ಕಾರಣವಾಯಿತು. ಪ್ರಶ್ನೆ 27ಕ್ಕೆ ಬರ್ತೀನಿ. ಕವಿ ಸಾಹಿತಿಗಳ ಪರಿಚಯ ಬರೀಬೇಕು. ಎಂ ಮರಿಯಪ್ಪ ಭಟ್ಟ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಎಂ ಮರಿಯಪ್ಪ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಕ್ರಿಸ್ತಶಕ 1906ರಲ್ಲಿ ಜನಿಸಿದರು. ಬಹುಭಾಷಾ ವಿದ್ವಾಂಸರಾದ ಇವರು ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ, ಕನ್ನಡ ಸಂಸ್ಕೃತಿ ಎಂಬತಕ್ಕಂಥ ಪ್ರಬಂಧ ಸಂಕಲನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಶ್ನೆ 28 ಸಂಸ್ಕೃತಿಯ ಇತಿಹಾಸ ಉಳಿಯಿತು ಅಂತ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಕೇಳಿದರು. ಸೊ ಫಸ್ಟ್ ಆಯ್ಕೆ ಬರೀಬೇಕು. ಸೊ ಆಯ್ಕೆ ನಿಮಗೆ ಗೊತ್ತಿದೆ. ಎಂ ಮರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಆಗಿದೆ. ಸಂದರ್ಭ ಏನು ಹೇಳಿದ್ದಾರೆ ಅಂತಂದರೆ, ಈ ಲಿಪಿಯ ಭಾಷೆ ಆರಂಭಗೊಂಡಿತ್ತಲ್ಲ, ಸೊ ಲಿಪಿಯ ಮೂಲಕ. ಸೊ ಆವಾಗ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಅದರ ಸ್ವಾರಸ್ಯ ಕನ್ನಡ ನಾಡಿನ ಪರಂಪರೆ, ಸಂಸ್ಕೃತಿ, ಇತಿಹಾಸವನ್ನು ಉಳಿಸಿ ಬೆಳೆಸಲು ಸಹಕಾರಿಯಾಗಿದೆ ಅಂತ ಬರೆದ್ರೆ ಸಾಕು. ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ, ಯಾಕಂದ್ರೆ ಭಾಳ ಅಂತಂದ್ರೆ ವಿಡಿಯೋ ಲೆಂತ್ ಆಗ್ತದೆ. ಇನ್ನು ಎರಡನೇದು ತಕ್ಕುದೇ ಬೆರೆಸಲಿಕೆ ಘೃತಮುಮಂ ತೈಲಮುಮ್ ಅಂತ ಇದೆ. ಸೊ ಸೇಮ್ ಇಲ್ಲಿನೂ ಕೂಡ ನೀವೇನು ಬರೀಬೇಕು. ಆಯ್ಕೆ ಎಂ ಮರಿಯಪ್ಪ ಭಟ್ಟರು ಬರೆದ ನಮ್ಮ ಭಾಷೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯವಾಗಿದೆ. ಸೊ ಇದನ್ನು ಏನು ಹೇಳ್ತಾರಪ್ಪ ಅಂದ್ರೆ, ನಯಸೇನನ ಅಭಿಮತವನ್ನು ಹೇಳುವಾಗ ಹೇಳಿದ್ದಾರೆ. ಸೊ ನಯಸೇನ ಏನು ಹೇಳಿದಾನಪ್ಪ ಅಂದ್ರೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡುವುದು ಬೇಡ, ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತ ಬೇಕು, ಕನ್ನಡ ಬೇಕು ಅಂತ ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ. ಸೊ ಇದರಲ್ಲಿ ಕನ್ನಡ ಭಾಷಾ ಸಾಹಿತ್ಯದಲ್ಲಿ ಸಂಸ್ಕೃತ ಪದಗಳು ಸೇರಿಸಿ ಕಾವ್ಯ ರಚಿಸಿದರೆ ಕಾವ್ಯ ರುಚಿಸುವುದಿಲ್ಲ, ಅದು ಅಸ್ವಾದ ಎಂದು ಕನ್ನಡ ಭಾಷಾ ಶುದ್ಧತೆಯ ಬಗ್ಗೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನು ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಅಂತ ವಾಕ್ಯ ಇದೆ. ಸೊ ಇದು ಏನಪ್ಪ ಅಂತಂದರೆ, ಫಸ್ಟ್ ಆಯ್ಕೆ ಬರೀತೀರಿ ಎಂ ಮರಿಯಪ್ಪ ಭಟ್ಟರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದ ನಮ್ಮ ಭಾಷೆ ಗದ್ಯಪಾಠದ ವಾಕ್ಯ. ಇದು ಕನ್ನಡ ಭಾಷೆಯ ಬಗ್ಗೆ ಮಹಲಿಂಗರಂಗ ಹೇಳಿದ ಮಾತನ್ನು ಕವಿ ಏನು ಮಾಡಿದರೆ ನೆನಪಿಸ್ತಾರೆ.
ಅಂದರೆ ಕನ್ನಡ ಭಾಷೆ ಎಷ್ಟು ಮೃದುವಾಗಿದೆ, ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡ ಪದಗಳ ಹೆಚ್ಚಾಗಬೇಕಂತ ಸಾರಿದ್ದಾರೆ ಅಂತಕ್ಕಂಥ ಸಂದರ್ಭ ಇದೆ. ಸ್ವಾರಸ್ಯ ಕೂಡ ಏನಪ್ಪ ಅಂದರೆ ಕನ್ನಡ ಭಾಷೆ ಕಲೀಲಿಕ್ಕೆ ಬಹಳ ಸುಲಭ, ಸುಂದರ, ಸಹಜ, ರುಚಿಕರವಾಗಿದೆ. ಕನ್ನಡ ಭಾಷೆಯ ಸೊಬಗಿನ ಬಗ್ಗೆ ಇಲ್ಲಿ ಏನು ಮಾಡಿದ್ದಾರೆ ಹೇಳಿದ್ದಾರೆ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಅಂತ ಇದೆ. ಸೊ ಇದ್ರದ್ದು ಕೂಡ ಆಯ್ಕೆ ಗೊತ್ತು. ಎಂ ಮರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದ ನಮ್ಮ ಭಾಷೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯವಾಗಿದೆ. ಸೊ ಇಲ್ಲಿ ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ಯಾವುದೇ ಭಾಷೆಗಳಲ್ಲಿ ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ಓಕೆ, ಸೊ ಭಾಷೆಗೂ ಕೂಡ ಏನದಪ್ಪ ಅಂತಂದ್ರೆ ಅದನ್ನು ಮಾತನಾಡ್ತಕ್ಕಂಥ ಜನ ಇದ್ದಾರೆ. ಸೊ ಭಾಷೆನೂ ಕೂಡ ಒಂದು ತಾಯಿಯ ಸ್ಥಾನದಲ್ಲಿದೆ ಅಂತಕ್ಕದ್ದನ್ನು ಲೇಖಕರು ಅದನ್ನು ಭಾಷೆ ಪ್ರೀತಿಸಿ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳೋ ಸಂದರ್ಭದಲ್ಲಿ ಅದನ್ನು ಹೇಳಿದ್ದಾರೆ. ಸೊ ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಅಂತಕ್ಕಂಥ ಭಾವನೆ, ಅನ್ಯ ಭಾಷೆಗಳನ್ನ ತಿರಸ್ಕಾರ ಮಾಡಬಾರ್ದು ಅನ್ನೋದನ್ನು ಏನು ಮಾಡಿದ್ದಾರೆ ಇಲ್ಲಿ ಒತ್ತಿ ಹೇಳಿದ್ದಾರೆ. ಸ್ವಲ್ಪ 32 ಹೊಸದಿದೆ. ಇದು ಎಲ್ಲ ಭಾಷೆಗಳಲ್ಲೂ ಕಾಣುವ ಸಹಜ ಶಕ್ತಿ ನೋಡ್ಕೊಡ್ರಿ, ಯಾಕಂದರೆ ಇದು ಪರೀಕ್ಷೆಗೆ ಬಂದರೂ ಕೂಡ ಬರ್ಬೋದು. ಇದು ಎಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಸೊ ಎಂ ಮರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದ ನಮ್ಮ ಭಾಷೆ ಗದ್ಯಪಾಠದ ವಾಕ್ಯ. ಇಲ್ಲಿ ಲೇಖಕರು ನುಡಿಗಟ್ಟುಗಳಿಂದ ಕನ್ನಡ ಭಾಷೆ ಅಭಿವೃದ್ಧಿ ಬಗ್ಗೆ ವಿವರಣೆ ಕೊಡುವಾಗ ಏನು ಮಾಡಿದ್ದಾರೆ ಲೇಖಕರು ಈ ವಾಕ್ಯವನ್ನು ಹೇಳಿದ್ದಾರೆ. ಸೊ ಇದನ್ನು ಕೂಡ ನಾನು ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಸೊ ಯಾವ ಥರನಾಗಿದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ ನಿಮ್ಮ ಟೆಕ್ಸ್ಟ್ ಬುಕ್ನ ಕ್ವಶನ್ ಇದೆ. ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಅಂತ ಕೇಳಿದ್ದಾರೆ. ಆಲ್ರೆಡಿ ಆ ವಾಕ್ಯ ಪ್ರಶ್ನೆಗೆ ಉತ್ತರವನ್ನು ಕೂಡ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ, ಈಗೂ ಇದೆ. ಸ್ವಲ್ಪ ಪಾಸ್ ಮಾಡಿಕೊಂಡು ಅದನ್ನು ಕ್ಲಿಕ್ ಮಾಡಿಕೊಡ್ರಿ. ಇನ್ನು 34ಕ್ಕೆ ಬರ್ತೀನಿ. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ಅಂತ ಕೇಳಿದ್ರು. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಕನ್ನಡ ಭಾಷೆ ಹೇಗೆ ರೂಪುಗೊಂಡಿದೆ ಅನ್ನೋದನ್ನು 34ನೇ ಪ್ರಶ್ನೆ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿಕೊಡ್ರಿ. 2 ಪ್ಯಾರಾಗ್ರಾಫ್ ಇದ್ದಾವೆ, ಯಾಕಂದರೆ 4 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ 2ರಲ್ಲಿ ಒಂದು ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥದ್ದು. ಈ ಗದ್ಯಪಾಠದ ಪ್ರಶ್ನೆಗಳಿತ್ತು. ಸೊ ನೋಡಿ, ಬೇಂದ್ರೆಯವರು ಸ್ತ್ರೀಯರ ಕುರಿತು ಆಡಿದ ಮಾತುಗಳಾವವು ಅಂತ ಇದೆ. ಇಲ್ಲಿದೆ ನೋಡಿ, ಆಂಗ್ಲ ಸಾಹಿತ್ಯ ಸಂಸ್ಕೃತಿಯು ದೇಶಿ ಭಾಷೆಗಳಲ್ಲಿ ಬರುವಂತಾಗಬೇಕು ಎನ್ನುವುದು ಆಂಗ್ಲ ವಿದ್ಯಾಭ್ಯಾಸದ ಉದ್ದೇಶಗಳಲ್ಲಿ ಒಂದಾಗಿತ್ತು. ಈ ಶಿಕ್ಷಣದ ಋಣ ತೀರಿಸಿ ಸಾರ್ಥಕತೆ ಹೊಂದಿದ ಪ್ರಮುಖರೆಂದರೆ ಸ್ತ್ರೀಯವರು ಅಂತ ಫಸ್ಟ್ ಆನ್ಸರನ್ನು ಇಷ್ಟು ಬರೀಬೇಕು. 2ನೇದು, ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯ ಮೂಲಕ ಯಾವ ಯಾವ ವಿಷಯ ಪ್ರಯೋಗವಾದವು. ಸೊ ಇಲ್ಲೇ ಅದು ಹೊಸಗನ್ನಡದ ತಿಳಿಯಾದ ಭಾಷೆ ಹಳೆಯದನ್ನು ಆಧರಿಸಿಯೂ ಹೊಸ ರೂಪ ತಾಳಿದ ಸುಗಮ ಲಯಗಳು, ಹೊಸ ಬಗೆಯ ಕಾವ್ಯ ವಸ್ತುಗಳು ಇದರ ಮೂಲಕ ಪ್ರಯೋಗವಾದವು ಅಂತ ಬರೆದ್ರೆ ಸಾಕು. ಓಕೆನಾ, ಇದು 2ನೇದು ಆನ್ಸರ್. ಇನ್ನು ಲಾಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಂದು 3 ಪ್ರಬಂಧ ಇದ್ದಾವೆ. ರಾಷ್ಟ್ರೀಯ ಹಬ್ಬಗಳು, ಗ್ರಂಥಾಲಯಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು. ಸೊ ನಾನು ಏನು ಮಾಡಿದ್ದೀನಿ, ಫಸ್ಟ್ ಯಾವುದಿದೆ 36ರಲ್ಲಿ ರಾಷ್ಟ್ರೀಯ ಹಬ್ಬಗಳಿದ್ದಾವೆ. ಸೊ 36ರ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ಫಸ್ಟ್ ಏನು ಮಾಡಬೇಕು, ಒಂದು ಪೀಠಿಕೆಯನ್ನು ಹಾಕಬೇಕು. ಸೊ ಪೀಠಿಕೆಯಲ್ಲಿ ಹಬ್ಬಗಳ ಬಗ್ಗೆ ಬರೀಬೇಕು. ರಾಷ್ಟ್ರೀಯ ಹಬ್ಬಗಳಂದರೆ ರಾಷ್ಟ್ರಾದ್ಯಂತ ಆಚರಿಸ್ತೀವಿ. ಇಲ್ಲಿ 3 ಹಬ್ಬಗಳನ್ನು ಬರೆದಿದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯ, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆಯನ್ನು ಕೂಡ ನೀವು ಬರಿಬೋದು. ಪ್ರತಿ ಜಯಂತಿಯ ಒಂದು ವಿಶೇಷತೆಯನ್ನು ನೀವೇನು ಮಾಡಿರಪ್ಪ ಅಂತಂದರೆ ಒಂದು 4 ಸಾಲುಗಳಲ್ಲಿ ಏನು ಬರೆದ್ರೆ ಸೊ ಖಂಡಿತವಾಗಿ ನಿಮ್ದು ಉತ್ತರ ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ. ಅಷ್ಟೇ ಎಲ್ಲ ಬರೆದಂತ ಲಾಸ್ಟ್ ಏನು ಬರೀಬೇಕಪ್ಪ ಅಂದರೆ ಉಪಸಂಹಾರವನ್ನು ಬರೀಲೇಬೇಕು, ಯಾಕಂದರೆ ಉಪಸಂಹಾರ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು 2ನೇದು 37ಕ್ಕೆ ಹೋಗೋಣ. ಗ್ರಂಥಾಲಯಗಳ ಮಹತ್ವ ಅಂತ ಕೇಳಿದರು. ಸೊ ಇದನ್ನು ಕೂಡ ಫಸ್ಟ್ ಏನು ಮಾಡಬೇಕು, ಪೀಠಿಕೆಯಲ್ಲಿ ಗ್ರಂಥಾಲಯದ ಒಂದು ಪ್ರಸ್ತಾವನೆಯನ್ನು ಹಾಕಬೇಕು. ಸೊ ಗ್ರಂಥಾಲಯಗಳು ಹೇಗೆಲ್ಲ ಯೂಸ್ ಇದ್ದಾವೆ, ಗ್ರಂಥಾಲಯಗಳ ಬಗ್ಗೆ ಏನಿದೆ, ಆಮೇಲೆ ನಿಮ್ಮ ಶಾಲೆ ಗ್ರಂಥಾಲಯನೇ ತೊಗೊಳ್ರಿ. ಸೊ ಗ್ರಂಥಾಲಯದಿಂದ ಸಮಯದ ಸದುಪಯೋಗ ಆಗ್ತದೆ, ಜ್ಞಾನದ ವಿಕಾಸ ಆಗ್ತದೆ, ಹೊರ ಜಗತ್ತಿನ ಪ್ರಪಂಚ ಆಗ್ತದೆ. ಓಕೆ, ಇದನ್ನೆಲ್ಲನೂ ಕೂಡ ನೀವೇನು ಮಾಡ್ಬೋದು, ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲರಿಗಿಂತ ಮುಂದೆ ಹೋಗ್ಬೋದು ಅನ್ನೋದನ್ನು ನೀವೇನು ಮಾಡ್ಬೋದು, ನೀಟಾಗಿ ಅದನ್ನು ಬರೆದು ಸೊ ಲಾಸ್ಟಾಗಲಿ ಉಪಸಂಹಾರ ಅಂತ ಒಂದು 4 ಸಾಲುಗಳನ್ನು ನೀಟಾಗಿ ಬರೀರಿ. ಇನ್ನು ಲಾಸ್ಟ್ ಕ್ವಶನ್ ಬರ್ತೀನಿ, ಸಾಮಾಜಿಕ ಪಿಡುಗುಗಳು. ಇಲ್ಲಿನೂ ಕೂಡ ಸೇಮ್ ಇದೆ. ಸೊ ನಾನು ಕೂಡ ಏನು ಮಾಡಿದ್ದೀನಿ, ಪೀಠಿಕೆಗಳನ್ನು ಹಾಕಿದ್ದೀನಿ. ಸೊ ಸಾಮಾಜಿಕ ಪಿಡುಗುಗಳು ಹೇಗಿದ್ದಾವೆ, ಸಮಾಜದಲ್ಲಿರ್ತಕ್ಕಂಥ ಕಂಟಕ, ಆಮೇಲೆ ವಿಷಯದ ನಿರೂಪಣೆಗಳು, ಸಾಮಾಜಿಕ ಪಿಡುಗುಗಳು ಯಾವುವು, ಅದು ಬಡತನ ಇರ್ಬೋದು, ಅನಕ್ಷರತೆ, ಬಾಲ್ಯ ವಿವಾಹ, ವರದಕ್ಷಿಣೆ, ಸ್ತ್ರೀ ಶೋಷಣೆ. ಓಕೆ, ಆಮೇಲೆ ಅದಕ್ಕಿರ್ತಕ್ಕಂಥ ಕಾನೂನುಗಳು ಬೇಕು, ಸಕ್ರಿಯವಾಗಿರ್ತಕ್ಕಂಥ ಶಿಕ್ಷಣದ ಪ್ರಚಾರ ಪ್ರಸಾರ ಆಗಬೇಕು, ಎಲ್ಲ ಜನರ ಅದರ ವಿರುದ್ಧ ಹೋರಾಡಬೇಕು ಅನ್ನೋದನ್ನು ನೀವೇನು ಮಾಡಬೇಕು, ಬರೆದು ಸೊ ಲಾಸ್ಟ್ ಉಪಸಂಹಾರವನ್ನು ಹಾಕಿದರೆ ಸೊ ನಿಮ್ದು ಏನಾಗ್ತದಪ್ಪ ಅಂದರೆ ಸಾಮಾಜಿಕ ಪಿಡುಗುಗಳು ಪ್ರಬಂಧ ಕರೆಕ್ಟ್ ಆಗ್ತದೆ. ಇಷ್ಟೇ ಇತ್ತು ಈ ವಿಡಿಯೋ ಅಂತ